ಮಕ್ಕಳು ಯಾರನ್ನ ಜೀವಕ್ಕೆ ಏನಾರ ಆನೆ ಯಾವುದೋ ಆಕ್ಸಿಡೆಂಟ್ ಆಗಿದೆ, ಯಾರೋ ಬಿದ್ದಿದ್ದಾರೆ, ಏನೋ ಆಗಿದೆ. ಯಾಕಣಯ್ಯ ಏನಾಯಿತು? ಯಾವ ಗಾಡಿ? ಆಟೋನಾ? ಮಾಡ್ಕೊಂಡು ಹಾಂ ಆಂಬುಲೆನ್ಸಲ್ಲಿ ಹಾಕಳಿಸಿದ್ವಿ 23 ಜನ. ಹಾಂ, ಆಟೋ ಯಾರ್ದು? ಎಲ್ಲ ಎಣ್ಣೆ ಹೊಡೆದ್ಬಿಟ್ಟವ್ರೆ. ಹಾಂ ಹಾಂ, ಎಲ್ಲರೂ ಅದೊಂದು ಆಟೋ ಒಂದೇ ದಬಾಕೊಂಡ್ರದ? ಆಟೋ ದಬಾಕೊಂಡ್ರದು ಸತ್ತೇ ಹೋಗ್ಬಿಡೋದು ಹೆಚ್ಚು ಕಮ್ಮಿ. ಎಷ್ಟು ಅವ್ರ ಹೆಂಡತಿ ಮಕ್ಕಳು ಗೋಳಾಟ. ಇದನ್ನ ಮಾಡ್ರಪ್ಪನ ಹೇಳ್ತೀನಿ, ವಿಡಿಯೋ ಹೇಳ್ತೀನಿ ಬೇಗ. ಕುಟುಂಬಕ್ಕೆ ಯಾವ ರೀತಿ ಕುಡುತದಿಂದ ಇದನ್ನು ಮಾಡಿದ್ರು, ಏನೇನು ಸಮಸ್ಯೆ ಆಗ್ತದೆ. 3 ಜನ ಇನ್ನೂ ಇಬ್ಬರು ಇದ್ರನ್ನು ಟೋಟಲ್ 3 ಜನ, 4 ಜನ. ಅದೇ ಆಟೋನಾ? ನೋಡಿ, ಇದೇ ಆಟೋ. ಆಕ್ಸಿಡೆಂಟ್ ಆಗಿದೆ, ಫುಲ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತೆ. ಆಟೋನೇ ಫುಲ್ ಪಲ್ಟಿ ಆಗಿದೆ. ಬೆಳಗ್ಗೆ ಕುಡಿದು ಓಡಿಸಿ ಇವ್ರು ಸಾಯೋದಲ್ಲದೆ ಇನ್ನೊಬ್ಬರನ್ನ ಸಾಯಿಸ್ತಾರೆ ಜನ. KA06A4267 ಗಾಡಿ ಡಾಕ್ಯುಮೆಂಟ್ಸ್ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ. ಮಕ್ಕಳು ಯಾರನ್ನ ಜೀವಕ್ಕೆ ಏನಾರ ನಿಮ್ಗಾಗೈತಿ, ರೆಡಿ ಮಾಡ್ಕೊಂತೀಯಪ್ಪ ಎದುರುಗಡೆ ಅವ್ರಿಗೆ. ನಿಮ್ಮ ಮಕ್ಕಳು ನಿಮ್ಮ ಹೆಂಗಸರು ರೋಡಲ್ಲಿ ಹೋಗ್ಬೇಕಾದ್ರೆ ಯಾವನ ಬಂದು ಕೂತ್ಬಿಟ್ಟಿದ್ರು ಏನು ಹೇಳಿ. ಈಗ ಪೊಲೀಸ್ನವ್ರ ಜೊತೆ ಹೋಗ್ತೀಯಾ, ಹಾಸ್ಪಿಟ್ಲಿಗೆ ಹೋಗ್ತೀಯಾ? ಪೊಲೀಸ್ನವ್ರಿಗೆ ಫೋನ್ ಮಾಡಿ ದೊಡ್ಡಲ್ಲಿ ಬರ್ತವ್ರು ಅವರು. ಇರೋ ಕಂಡೀಷನಿಗೆ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹುಷಾರಾದ್ರೆ ಬೆಟರಿಗೆ. ಈಗ ಇಲ್ಲೇ ಇದ್ರೆ ಕರ್ಕೊಂಡು ಹೋಗ್ತಾರೆ ಆಸ್ಪತ್ರೆಗೆ ಹೋಗು. ಇನ್ಸೂರೆನ್ಸು DL ಡಾಕ್ಯುಮೆಂಟ್ಸ್ ಏನೂ ಇಲ್ಲ ಗಾಡಿದು. ನೋಡ್ತಿದ್ದಂಗೆ ಅನ್ಕೊಂಡೆ ನಾನೇ. ಅವ್ರು ಎಲ್ಲಿ, ಅವಕ್ಕೆಲ್ಲ ಅವ್ರು ತಲೆ ಕೆಡಿಸ್ಕೊಳಲ್ಲ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬೇಡ್ರಿ, ಕುಡಿದು ಗಾಡಿ ಓಡಿಸ್ಬೇಡ್ರಿ ಅಂತ ನಮ್ಮ ಸರ್ಕಾರ ಪೊಲೀಸವರೆಲ್ಲ ಅಷ್ಟು ಬಡ್ಕೊಂಡ್ರು ಜನ ಮಾಡೋ ಕೆಲಸ ಮಾತ್ರ ಬಿಡಲ್ಲ. ಇವ್ರು ಸಾಯೋದಲ್ಲದೆ ಬೇರೆಯವ್ರನ್ನೂ ಸಾಯಿಸ್ತಾರೆ. ಈಗ ಬಂತು ಪೊಲೀಸ್ ಜೀಪಲ್ಲಿ. ನೀವಿದ್ರಲ್ಲ ಆಟೋ ಪಲ್ಟಿ ಆದಾಗ? ಹಾಂ ಹಾಂ, ಇವ್ರು ಸಾಯೋದಲ್ಲದೆ ಬೇರೆಯವ್ರನ್ನೂ ಸಾಯಿಸ್ತಾರಲ್ಲ.